ಉತ್ಸಾಹದಿಂದ ಹೇಳ್ತಾ ಇದ್ದಿದ್ದಲ್ಲ, ಅನುಭವಿಸಿ ಹೇಳ್ತಾ ಪ್ರಾರ್ಥನೆ ಮಾಡಬೇಕು. ಇಡೀ ಮನುಕುಲಕ್ಕಾಗಿಯೂ ನಾವು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿ ಸನ್ಮಾರ್ಗದಲ್ಲಿ ದೇವರು ನಡೆಸಲಿ ಎಂಬುದಾಗಿ ಕೇಳಬೇಕು. ಇದನ್ನು ಪ್ರತಿಯೊಬ್ಬ ಪುರುಷರು ಸ್ತ್ರೀಯರು ಎಲ್ಲರೂ ಈ ನಿಯಮವನ್ನು ಅನುಷ್ಠಾನದಲ್ಲಿ ಇಟ್ಟುಕೊಳ್ಳಬೇಕು. ಏನಾದರೊಂದು ಅನೇಕ ಜನ ವಾಯುಸ್ತುತಿಯ ಪಾರಾಯಣ ಮಾಡ್ತೀರಾ, ಸುಂದರಕಾಂಡದ ಪಾರಾಯಣ ಮಾಡ್ತೀರಾ, ವಿಷ್ಣು ಸಹಸ್ರನಾಮ, ಗುರುಗಳ ಸ್ತೋತ್ರ, ಲಕ್ಷ್ಮೀ ಶೋಭಾನ, ಮಧ್ವನಾಮ, ಬೇರೆ ಬೇರೆ ದೇವರ ಹಾಡುಗಳನ್ನು ಹೇಳಬಹುದು, ತುಳಸಿ ಪೂಜೆ ಮಾಡಬಹುದು. ಪುರುಷರು ಸ್ತ್ರೀಯರು ಅವರವರ ಸಾಧನೆಗಳನ್ನು, ಮಂತ್ರದ ಜಪಗಳನ್ನೆಲ್ಲ ಮಾಡ್ತೀರಾ. ಮಾಡುವಾಗ ನಿಮಗಾಗಿ ಅವಶ್ಯವಾಗಿ ಮಾಡಿ, ನಿಮ್ಮ ಮಕ್ಕಳಿಗಾಗಿ ಮಾಡಿ, ನಿಮ್ಮ ವಂಶಕ್ಕಾಗಿ, ಬಂಧು ಬಳಗದವರಿಗಾಗಿ, ಎಲ್ಲದರ ಜೊತೆಗೆ ಒಂದು ಸಾಧನೆಯನ್ನಾದರೂ, ಒಂದೇ ಅಂತ ನನ್ನ ಅಭಿಪ್ರಾಯ ಅಲ್ಲ, ಕನಿಷ್ಠ ಪಕ್ಷ ಒಂದಾದರೂ ಸಾಧನೆಯನ್ನು, ಒಂದು ಬಾರಿ ಲಕ್ಷ್ಮೀ ಶೋಭಾನ ಹೇಳುವುದನ್ನು ನಮ್ಮ ದೇಶದಲ್ಲಿರುವ ಎಲ್ಲ ಸಜ್ಜನರಿಗಾಗಿ, ಎಲ್ಲ ಯುವತಿಯರಿಗೂ ಉತ್ತಮವಾದ ಒಳ್ಳೆ ಮನೆ ಸಿಗಲಿ. ಒಳ್ಳೆಯ ಮನೆ ಅಷ್ಟೇ ಅಲ್ಲ, ಒಳ್ಳೆಯ ಬಂಧು ಅತ್ತೆ ಮಾವಂದಿರು ಒಳ್ಳೆಯವರಿರಲಿ, ಸಂತೋಷವಾಗಿ ಅವರು ಜೀವನವನ್ನು ಮಾಡಲಿ, ಧರ್ಮದಿಂದ ಜೀವನವನ್ನು ಮಾಡಲಿ. ಒಂದು ಪ್ರಾರ್ಥನೆ. ಸುಂದರಕಾಂಡ ಪಾರಾಯಣ, ವಾಯುಸ್ತುತಿ, ವಿಷ್ಣು ಸಹಸ್ರನಾಮ, ನೀವು ಅನೇಕ ಪಾರಾಯಣಗಳನ್ನು ಜಪಗಳನ್ನು ಇಟ್ಟುಕೊಂಡಿದ್ದರೆ ಅದರಲ್ಲಿ ಒಂದು ಜಪ, ಒಂದು ಪಾರಾಯಣ, ಒಂದು ಬಾರಿ ದೇವರಿಗೆ ಮಾಡುವ ನಮನ, ಅದರ ಫಲ ಏನು ಕಡಿಮೆ ಇಲ್ಲ. ಅದನ್ನು ದೇಶದಲ್ಲಿರುವ ಎಲ್ಲ ಸಜ್ಜನರಿಗಾಗಿ, ಅವರಿಗೆಲ್ಲ ಧರ್ಮ ಬುದ್ಧಿ ಬರಲಿ, ಎಲ್ಲರಿಗಾಗಿ ಪ್ರಾರ್ಥನೆಯನ್ನು ಮಾಡೋಣ. ಎಲ್ಲರೂ ಈ ರೀತಿ ಪ್ರಾರ್ಥನೆಯನ್ನು ಎಲ್ಲರಿಗಾಗಿ ಮಾಡಿದರೆ ಅದರಿಂದ ನಿಶ್ಚಿತವಾಗಿಯೂ ಬಹಳ ಗಣನೀಯವಾದಂತಹ ಪರಿವರ್ತನೆ ನಮ್ಮ ಸಮಾಜದಲ್ಲಿ ಬರುವುದಕ್ಕೆ ಸಾಧ್ಯ ಇದೆ, ಬಂದದ್ದರ ಅನುಭವ ಇದೆ. ಇದನ್ನು ಕೇವಲ ಉತ್ಸಾಹದಿಂದ ಹೇಳ್ತಾ ಇದ್ದಿದ್ದಲ್ಲ, ಅನುಭವಿಸಿ ಹೇಳ್ತಾ ಇದ್ದದ್ದು. ಯಾರ ಮನಸ್ಸಿನಲ್ಲಿ ಪರಿವರ್ತನೆಯಾಗಲಿ ಅಂತ ನಾವು ಪ್ರಾರ್ಥನೆ ಮಾಡಿದ್ದುಂಟೋ ಆ ಪರಿವರ್ತನೆಯನ್ನು ನಾವು ಕಂಡದ್ದುಂಟು. ಆ ಪರಿವರ್ತನೆ ಆಗತ್ತೆ. ನೀವು ಮಾಡುವ ಗಾಯತ್ರಿಯ ಜಪದಲ್ಲಿಯೂ ಈ ಪ್ರಾರ್ಥನೆಯನ್ನು ಮಾಡಿ. ಇದನ್ನು ನಮಗೆ ಆ ರಹುಗಣ ಕಲಿಸ್ತಾನೆ. ಇದು ಜಡಭರತರ ಉಪದೇಶ ಅಲ್ಲ, ಇದು ರಹುಗಣನ ಉಪದೇಶ. ಆ ರಾಜನಿಂದ ನಾವು ಕಲಿಯಬೇಕಾದದ್ದು. ಎಲ್ಲರಿಗಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾನೆ, ಎಲ್ಲರಿಗೂ ಮಾಡ್ತಾ ಇದ್ದಾನೆ. ಹಾಗೆ ಭಗವಂತನಿಗೆ, ವಾಯುದೇವರಿಗೆ, ದೇವತೆಗಳಿಗೆ, ಎಲ್ಲ ಗುರುಗಳಿಗೆ, ಎಲ್ಲ ಹರಿದಾಸರಿಗೆ ನಾವು ಪ್ರಾರ್ಥನೆಯನ್ನು ಮಾಡೋಣ. ಇಡೀ ಜಗತ್ತಿನಲ್ಲಿ ಎಲ್ಲರಿಗೂ ಧರ್ಮಬುದ್ಧಿ ಇರಲಿ, ನ್ಯಾಯದಿಂದ, ನೀತಿಯಿಂದ, ಧರ್ಮದಿಂದ ನಡೆಯಲಿ, ಆರೋಗ್ಯವಂತರಾಗಿರಲಿ, ಉತ್ತಮವಾದಂತಹ ಸಮಾಜದ ಭವ್ಯವಾದ ಭವಿಷ್ಯದ ನಿರ್ಮಾತೃಗಳಾಗಿ, ವಿಧಾತೃಗಳಾಗಿ, ಅದಕ್ಕೆ ಕ್ಷೇಮ ಆಗುವಂತೆ ಅವರ ವರ್ತನೆ ಇರಲಿ, ಘಾತಕವಾದ ವರ್ತನೆ ಇರುವುದು ಬೇಡ ಅಂತ ನಾವೆಲ್ಲ ಪ್ರಾರ್ಥನೆ ಮಾಡಿದರೆ ನಮ್ಮ ಪ್ರಾರ್ಥನೆಯನ್ನು ಯಾಕೆ ದೇವರು ಕೇಳ್ತಾನೆ ಅಂತ ಅನ್ಕೋಬೇಡಿ. ನೀವೆಲ್ಲ ಸಜ್ಜನರೇ ಇಷ್ಟು ಪ್ರವಚನ ಕೇಳ್ತೀರಾ, ಪುರಾಣ ಕೇಳ್ತೀರಾ, ಮನೆಯಲ್ಲಿ ದೇವರು, ಧರ್ಮ, ಪೂಜೆ, ಪುರಸ್ಕಾರ, ದಾನ, ಧರ್ಮ ಎಲ್ಲ ಮಾಡ್ತೀರಿ ಅಂದರೆ ಪುಣ್ಯ ಇರುತ್ತೆ. ಪುಣ್ಯ ಇದೆ, ಸಾತ್ವಿಕತೆ ಇದೆ ಅಂದರೆ ದೇವರು ಬೆಲೆ ಕೊಟ್ಟೇ ಕೊಡ್ತಾನೆ. ಆದ್ದರಿಂದ ಎಲ್ಲರಲ್ಲಿಯೂ ಆ ವಿಧವಾದ ಒಂದು ವಿಶೇಷವಾದ ಅನುಗ್ರಹ ದೇವರದು ಇದೆ. ಅದರ ಉಪಯೋಗವನ್ನು ಮಾಡಿಕೊಂಡು ಭಗವಂತನಿಂದ ಎಲ್ಲರಿಗೂ ಕ್ಷೇಮವನ್ನು ನಾವು ಚಿಂತನೆ ಮಾಡೋಣ. ಮುಂದೆ